ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23. ಸೊ ಪತ್ರಿಕೆ 2 SAT ಇರುತ್ತೆ. ಆ SATಯಲ್ಲಿ ವಿಜ್ಞಾನದಿಂದನೂ ಕೂಡ 35 ಪ್ರಶ್ನೆಗಳು ಇರ್ತವೆ. ನಾವು ಇಲ್ಲಿಯವರೆಗೆ ಮೊದಲ 3 ಪಾಠಗಳಲ್ಲಿನ ಎಲ್ಲ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನು ವಿಷಯಗಳನ್ನು ಹತ್ಕೊಂಡಿದ್ದೀವಿ. ಇವತ್ತು 4ನೇ ಪಾಠದಲ್ಲಿ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದ ಭಾಗ 1ರಲ್ಲಿ ಇವತ್ತು ಕೂಡ 25 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ತಂದಿದ್ದೀವಿ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಲಿಂಕನ್ನು ಹೆಚ್ಚು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಸೊ ಕಲಿಕಾ ಚೇತರಿಕೆಗೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ತುಂಬಾ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಹಿಂದಿ, SS, ಸೈನ್ಸ್ ಅವೆಲ್ಲ ವಿಡಿಯೋಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ಇವತ್ತು 4ನೆಯ ಪಾಠ ವಸ್ತುಗಳು, ಲೋಹಗಳು, ಅಲೋಹಗಳು ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 25 ಬಹು ಆಯ್ಕೆ ಪ್ರಶ್ನೆಗಳನ್ನು. ಪ್ರಶ್ನೆ 1 ಇತ್ತು, ಲೋಹಗಳನ್ನು ಬಡಿದು ತೆಳು ಹಾಳೆಗಳನ್ನಾಗಿ ಮಾಡುವ ಗುಣಕ್ಕೆ ಏನಂತ ಕರೀತಾರೆ? ಸೊ ಲೋಹಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಡಿದು ತೆಳುವಾದ ಹಾಳೆಗಳನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಏನಂತ ಕರೀತಾರೆ? ಕುಟ್ಯತೆ ಅಂತ ಕರೀತಾರೆ. ವಿದ್ಯುತ್ತಿನ ಉತ್ತಮ ವಾಹಕಗಳನ್ನು ತಿಳಿಸಿ. ವಾಹಕಗಳು ಅಂದರೆ ತಮ್ಮ ಮೂಲಕ ವಿದ್ಯುತ್ತನ್ನು ಸರಾಗವಾಗಿ ಹರಿಯಲು ಬಿಡ್ತಕ್ಕಂಥದ್ದು. ಕಬ್ಬಿಣದ ತುಂಡು, ಮೊಳೆ ಮತ್ತು ತಾಮ್ರದ ತಂತಿ ಇವೆಲ್ಲ ಏನಪ್ಪ ಅಂದ್ರೆ ವಿದ್ಯುತ್ತಿನ ಉತ್ತಮ ವಾಹಕಗಳು ಅಂತ ಕರಿತೀವಿ. ಯಾವುವು ವಿದ್ಯುತ್ತಿನ ದುರ್ಬಲ ವಾಹಕಗಳು ಆಗಿದ್ದಾವೆ? ದುರ್ಬಲ ವಾಹಕಗಳಂದರೆ ಅವುಗಳ ಮೂಲಕ ವಿದ್ಯುತ್ ಹಾಯೋದಿಲ್ಲ, ಅದನ್ನು ದುರ್ಬಲ ವಾಹಕಗಳಂತ ಕರೀತಾರೆ. ಸಲ್ಫರ್ ಮತ್ತು ಕಬ್ಬಿಣದ ಚೂರು ಇವುಗಳು ಏನಪ್ಪ ಅಂದರೆ ದುರ್ಬಲ ವಿದ್ಯುತ್ ವಾಹಕಗಳು ಅಂತ ಕರೀತಾರೆ. ಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸುವ ಗುಣಕ್ಕೆ ಏನಂತ ಕರೀತಾರೆ? ಸೊ ಲೋಹಗಳನ್ನು ತಂತಿಗಳನ್ನಾಗಿ ಮಾಡ್ತಾರಲ್ಲ, ಅದನ್ನು ತನ್ಯತೆಯ ಗುಣ ಅಂತ ಕರೀತಾರೆ. ಲೋಹಗಳು ರಿಂಗನ ಶಬ್ದ ಉಂಟು ಮಾಡುವ ಗುಣಕ್ಕೆ ಏನಂತ ಕರೀತಾರೆ? ಸೊ ಲೋಹಗಳ ಒಂದು ವಿಶಿಷ್ಟ ಗುಣ ಇದೆ. ಅವೇನು ಮಾಡ್ತಾವಂದ್ರೆ ಬೇರೆ ಯಾವುದೇ ವಸ್ತು ಅದಕ್ಕೆ ಬಂದು ತಗುಲಿದಾಗ, ಅದುಮಿದಾಗ ಅವು ರಿಂಗ್ ಅಂತಕ್ಕಂಥ ಶಬ್ದವನ್ನು ಮಾಡ್ತವೆ. ಇದನ್ನು ಶಾಪ್ತನ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಲೋಹಗಳ ವಿಶಿಷ್ಟ ಗುಣಗಳನ್ನು ತಿಳಿಸಿ. ಸೊ ಮೊದಲೇದು ಹೇಳ್ಬೋದಂದ್ರೆ ಲೋಹಗಳು ಕಠಿಣವಾಗಿರ್ತವೆ, ಲೋಹಗಳು ಹೊಳಪುಳ್ಳವಾಗಿದ್ದಾವೆ, ಲೋಹಗಳು ಕುಟ್ಟೆ ಗುಣ ಹೊಂದಿದ್ದಾವೆ, ಲೋಹಗಳು ತನ್ಯತೆಯ ಗುಣ ಹೊಂದಿದ್ದಾವೆ, ಲೋಹಗಳು ಶಾಬ್ದನ ಗುಣ ಹೊಂದಿದ್ದಾವೆ, ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿದ್ದಾವೆ ಅಂತಕ್ಕಂಥದ್ದು. ಈ ಒಂದು 5-6 ಏನಪ್ಪ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಅಂಶಗಳು ಲೋಹಗಳ ವಿಶಿಷ್ಟ ಗುಣಗಳನ್ನು ವಿವರಿಸ್ತವೆ. ಲೋಹಗಳಿಗೆ ಉದಾಹರಣೆಗಳನ್ನು ತಿಳಿಸಿ. ಮುಖ್ಯವಾಗಿರ್ತಕ್ಕಂಥ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಬಳಕೆಯಲ್ಲಿರ್ತಕ್ಕಂಥ ಲೋಹಗಳಂದರೆ ಅದು ತಾಮ್ರ, ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮೆಗ್ನೀಸಿಯಂ. ಇವು ಭಾಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಟಲ್ಸ್ಗಳೇ ಅಂತ ನಾವೇನು ಮಾಡ್ತೀವಿ, ಕರಿತೀವಿ. ಅಲೋಹಗಳ ಮುಖ್ಯ ಗುಣಗಳನ್ನು ತಿಳಿಸಿ. ಹಾಗಾದರೆ ಅಲೋಹಗಳ ಗುಣಗಳು ಯಾವ್ಯಾವು? ಒಂದನೇದು, ಅಲೋಹಗಳು ಮೃದುವಾಗಿರ್ತವೆ, ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ, ಅಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಕರೀತಾರೆ. ಇದು 3ನೇ ಪಾಯಿಂಟ್ ಇತ್ತು. ಸೊ ಮೊದಲನೇದು ಮೃದುವಾಗಿವೆ, 2ನೇದು ಶಾಬ್ದನ ಗುಣ ಹೊಂದಿಲ್ಲ, 3ನೇದು ಶಾಖ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳೇ ಆಗಿದ್ದಾವೆ. ಯಾವಪ್ಪ ಅಂದರೆ ಅಲೋಹಗಳು ನಾನ್ ಮೆಟಲ್ಸ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 9, ಇದು ಪ್ರತ್ಯಾಮ್ಲಯಕ್ಕೆ ಉದಾಹರಣೆ ಆಗಿದೆ. ಮೆಗ್ನೀಸಿಯಂ ಆಕ್ಸೈಡ್. ಸೊ ಈ ಥರ ಕ್ವಶನ್ಸ್ಗಳು ತುಂಬಾ ಬರ್ತವೆ. ಮೆಗ್ನೀಸಿಯಂ ಆಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲಯಕ್ಕೆ ಉದಾಹರಣೆ. ಲೋಹೀಯ ಆಕ್ಸೈಡ್ಗಳು ಲೋಹಗಳ ಆಕ್ಸೈಡ್ಗಳು ಯಾವ ಸ್ವಭಾವವನ್ನು ಹೊಂದಿವೆ? ಅದು ಪ್ರತ್ಯಾಮ್ಲೀಯ ಅಂತಕ್ಕಂಥದ್ದು ಏನು ಮಾಡ್ಬೋದು, ಲೋಹೀಯ ಆಕ್ಸೈಡ್ಗಳು. ಅದು ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಸ್ವಭಾವವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸಲ್ಫರ್ ಮತ್ತು ಆಕ್ಸಿಜನ್ ನಡುವಿನ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾದ ಅನಿಲ ಯಾವುದು? ಈ ಕಡೆ ಸಲ್ಫರ್ ಇದೆ, ಈ ಕಡೆ ಆಕ್ಸಿಜನ್ ಇದೆ. ಸಲ್ಫರ್ ಮತ್ತು ಆಕ್ಸಿಜನ್ ಎರಡೂ ಸೇರಿಸಿದ ನಂತರ ಏನು ಬರ್ತದಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥ ಅನಿಲ ಉತ್ಪತ್ತಿ ಆಗ್ತದೆ. ಸಲ್ಫರ್ ಡೈಆಕ್ಸೈಡನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಉಂಟಾಗುವುದು ಏನು? ಸಲ್ಫರ್ ಡೈಆಕ್ಸೈಡನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ನಮಗೆ ಸಲ್ಫೂರಸ್ ಆಮ್ಲ ಸಿಗ್ತದೆ. ಪ್ರಶ್ನೆ 13, ಸಲ್ಫೂರಸ್ ಆಮ್ಲ ನೀಲಿ ಲಿಟ್ಮಸ್ ಅನ್ನು ಯಾವ ಬಣ್ಣಕ್ಕೆ ತಿರುಗಿಸ್ತವೆ? ಸೊ ಸಲ್ಫೂರಸ್ ಆಮ್ಲ ಇದಾವಲ್ಲ, ಅವು ನೀಲಿ ಅನ್ನ ಎಲ್ಲಿ ತಿರುಗಿಸ್ತವೆ? ಕೆಂಪು ಲಿಟ್ಮಸ್ ಬಣ್ಣಕ್ಕೆ ತಿರುಗಿಸ್ತವೆ. ಅಲೋಹ ಆಕ್ಸೈಡ್ ಯಾವ ಗುಣವನ್ನು ಹೊಂದಿದ್ದಾವೆ? ಸೊ ಅಲೋಹ ಆಕ್ಸೈಡ್ಗಳು ಆಮ್ಲೀಯ ಗುಣಗಳನ್ನು ಹೊಂದಿದ್ದಾವೆ. ಯಾವುದು ಅತ್ಯಂತ ಕ್ರಿಯಾಶೀಲ ಲೋಹ ಅಂತ ಕೇಳಿದ್ದಾರೆ. ಸೊ ಸೋಡಿಯಂ ಅಂತಕ್ಕಂಥದ್ದು ತುಂಬ ಕ್ರಿಯಾಶೀಲವಾದ ಲೋಹ. ಸೋಡಿಯಂ ಅನ್ನು ಯಾವುದರಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ?
ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡಲು ಕಾರಣ ಏನು? ಇದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ಸು ಬಂದಿತ್ತು. ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದ ಶಾಖ ಬಿಡುಗಡೆಯನ್ನು ಮಾಡ್ತದೆ. ಸೊ ಸೋಡಿಯಂನ ಒಂದು ಗುಣ ಇದೆ, ಅದು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿ ಕ್ಷಿಪ್ರವಾಗಿ ಅಂದರೆ ಬಹಳಷ್ಟು ಬೇಗನೆ ಹೆಚ್ಚಿನ ಪ್ರಮಾಣದಲ್ಲಿ ಶಾಖ ಬಿಡುಗಡೆ ಮಾಡ್ತದೆ. ಆ ಕಾರಣಕ್ಕಾಗಿ ಸೋಡಿಯಂ ಅನ್ನು ಯಾವುದರಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ? ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ, ಕೆರೋಸಿನಲ್ಲಿ. ಪ್ರಶ್ನೆ 18, ಯಾವ ಲೋಹ ನೀರಿನೊಂದಿಗೆ ಬಹಳ ನಿಧಾನವಾಗಿ ವರ್ತಿಸ್ತದೆ? ಸೊ ನೀರಿನೊಂದಿಗೆ ಬಹಳ ನಿಧಾನವಾಗಿ ವರ್ತನೆ ಮಾಡೋದು ಕಬ್ಬಿಣ. ಪ್ರಶ್ನೆ 19, ಯಾವ ಅಲೋಹವನ್ನು ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ? ಇಂಪಾರ್ಟೆಂಟ್ ಇದೆ, ಫಾಸ್ಫರಸ್ ಅಂತಕ್ಕಂಥದ್ದು. ಈ ಫಾಸ್ಫರಸ್ ಅನ್ನು ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಯಾವುದು ಅತ್ಯಂತ ಕ್ರಿಯಾಶೀಲವಾದ ಅಲೋಹ ಅಂತ ಕೇಳಿದ್ದಾರೆ? ಸೊ ಫಾಸ್ಫರಸ್ ಅಂತಕ್ಕಂಥದ್ದು ಕ್ರಿಯಾಶೀಲವಾದ ಅಲೋಹ. ಫಾಸ್ಫರಸ್ ಅನ್ನು ನೀರಿನಲ್ಲಿ ಏಕೆ ಸಂಗ್ರಹಿಸಿ ಇಟ್ಟಿರ್ತಾರೆ? ಅದು ಗಾಳಿಯಲ್ಲಿ ತೆರೆದಿಟ್ಟಾಗ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ತದೆ. ಸೊ ಅದಕ್ಕಾಗಿ ಫಾಸ್ಫರಸ್ ಅನ್ನು ಎಲ್ಲಿಟ್ಟಿರ್ತಾರೆ? ನೀರಿನಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಅಲೋಹಗಳು ಇವುಗಳೊಂದಿಗೆ ಪ್ರತಿವರ್ತಿಸೋದಿಲ್ಲ. ಸೊ ಅಲೋಹಗಳು ಯಾವುದರೊಂದಿಗೆ ಪ್ರತಿವರ್ತನೆ ಮಾಡೋದಿಲ್ಲ ಅಂದರೆ ಆಮ್ಲಗಳೊಂದಿಗೆ ಪ್ರತಿವರ್ತನೆ ಮಾಡೋದಿಲ್ಲ. ಆಮ್ಲಗಳೊಂದಿಗೆ ಯಾವುವು ಪ್ರತಿವರ್ತಿಸ್ತವೆ? ಸೊ ಆಮ್ಲಗಳೊಂದಿಗೆ ಕೇವಲ ಲೋಹಗಳು ಮಾತ್ರ ವರ್ತಿಸ್ತವೆ, ಅಲೋಹಗಳು ವರ್ತಿಸೋದಿಲ್ಲ. ಲೋಹಗಳು ಆಮ್ಲಜನಕಗಳೊಂದಿಗೆ ಪ್ರತಿವರ್ತಿಸಿದಾಗ ಯಾವ ಅನಿಲ ಬಿಡುಗಡೆ ಮಾಡ್ತವೆ? ಲೋಹ ಮತ್ತು ಆಮ್ಲಜನಕ ಎರಡೂ ವರ್ತನೆ ಮಾಡಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಏನು ಮಾಡ್ತಾವಪ್ಪ ಅಂದರೆ ಬಿಡುಗಡೆಯನ್ನು ಮಾಡ್ತವೆ. ಕಡೆ ಪ್ರಶ್ನೆ ಇತ್ತು, ಲೋಹಗಳು ಆಮ್ಲಗಳೊಂದಿಗೆ ಪ್ರತಿವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡಿ ಯಾವ ಶಬ್ದ ಉಂಟು ಮಾಡ್ತವೆ? ಪಾಪ್ ಅಂತಕ್ಕಂಥ ಶಬ್ದ ಅಲ್ಲಿ ಉಂಟು ಆಗ್ತದೆ. ಅಂದರೆ ಲೋಹ ಆಮ್ಲಜನಕದೊಂದಿಗೆ ವರ್ತನೆ ಮಾಡ್ತವೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡಿ ಪಾಪ್ ಅಂತಕ್ಕಂಥ ಶಬ್ದ ಅಲ್ಲಿ ಏನು ಮಾಡ್ತಾವಪ್ಪ ಅಂದರೆ ಬಿಡುಗಡೆಯನ್ನು ಮಾಡ್ತವೆ ಅಂತಕ್ಕಂಥದ್ದು ಇತ್ತು. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ. 4ನೆಯ ಪಾಠ ವಸ್ತುಗಳು, ಲೋಹಗಳು ಮತ್ತು ಅಲೋಹಗಳದಲ್ಲಿ ಫಸ್ಟ್ ಪಾರ್ಟಲ್ಲಿ 25 ಕ್ವಶನ್ಸನ್ನು ನೋಡಿದ್ದೀವಿ. ಇನ್ನೆರಡು ಪಾರ್ಟ್ಗಳಲ್ಲಿ ಇದು ಪಾಠಗಳನ್ನು ಕೂಡ ನಾವು ಮುಗಿಸ್ತೀವಿ. SS ಮತ್ತು ಸೈನ್ಸಲ್ಲಿ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ಶೇರ್ ಮಾಡಿ, ಯಾಕಂದರೆ 8th ಎಲ್ಲೆಲ್ಲಿ ಮಕ್ಕಳಿದಾರಲ್ಲ, ಯಾವೆಲ್ಲ ಮಕ್ಕಳು ಈ NMMS ಪರೀಕ್ಷೆನ ತೆಗೆದುಕೊಳ್ಳೋರಿದ್ದಾರಲ್ಲ ಅವ್ರಿಗೆಲ್ಲ ಬೆನಿಫಿಟ್ ಆಗಬೇಕಂದ್ರೆ ತಾವೇನು ಮಾಡಬೇಕಪ್ಪ ಅಂತಂದರೆ ವಿಡಿಯೋಗಳನ್ನು ಶೇರ್ ಮಾಡಲೇಬೇಕು. ಯಾಕಂದರೆ ಅವ್ರಿಗೂ ಕೂಡ ಏನಾಗ್ತದೆ, ಯುಟಿಲೈಸ್ ಆಗ್ತದೆ. SS ಮತ್ತು ಸೈನ್ಸಿಂದ 70 ಕ್ವಶನ್ಸ್ಗಳು ಬರ್ತವೆ, 70 ಕ್ವಶನ್ಸ್ಗಳು. ಸೊ ಲಾಸ್ಟ್ ಇಯರ್ ನಮ್ಮಿಂದ 54 ಕ್ವಶನ್ಸ್ಗಳು ಬಂದಿತ್ತು. ಈ ಸರಿ ಇನ್ನಷ್ಟು ಹೆಚ್ಚಿನ ಒಂದು